ಮಾರುತಿಯವರು ಇದೇ ಮೊದಲನೇ ಬಾರಿಗೆ ಅವರು ಹೆಲ್ತ್ ಕ್ಯಾಂಪ್ ಏನು ಆಯೋಜನೆ ಮಾಡಿಲ್ಲ. ಅನೇಕ ಬಡಪರ ಕಾಳಜಿ ಇಟ್ಟಂಥ ವ್ಯಕ್ತಿ, ಬಡವರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬಂದಿದ್ದಾರೆ. ಅವರು ಮೊದಲನೇದಾಗಿ ಯುವ ಕಾಂಗ್ರೆಸ್ ಇರ್ಬೋದು, NSU ಘಟಕದಿಂದ ಅವರು ವಿದ್ಯಾರ್ಥಿ ಘಟಕದಿಂದ ಬೆಳೆದು ಬಂದವರು. ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡಿ ಅವ್ರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಕಾಲೇಜುಗಳಲ್ಲಿ ಅದನ್ನೆಲ್ಲ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಬಂದರು. ಇದೀಗ ಅವರು GBA ಚುನಾವಣೆ ಹತ್ರ ಇರೋದ್ರಿಂದ ಅವರು ದೊಡ್ಡಬೆಟ್ಟಳ್ಳಿ ವಾರ್ಡ್ನ ಆಕಾಂಕ್ಷಿನೂ ಸಹ ಆಗಿದ್ದಾರೆ. ಹಾಗಾಗಿ ಈ ದೊಡ್ಡಬೆಟ್ಟಳ್ಳಿ ವಾರ್ಡ್ನ ಬಡ ಜನ ಹಾಗೂ ಮಧ್ಯಮ ವರ್ಗದವರಿಗೆ ಏನಾದರೂ ಸಹಾಯ ಆಗೋ ರೀತಿಯಲ್ಲಿ ಯಾವುದಾನ ಒಂದು ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕೆಲಸಗಳನ್ನು ಮಾಡ್ಕೊಂಬರ್ತಿದ್ದಾರೆ. ಮೊದಲನೇದಾಗಿ ಮೊನ್ನೆ ರಂಜಾನ್ ಮತ್ತು ಯುಗಾದಿ ಎರಡು ಅಕ್ಕಪಕ್ಕದಲ್ಲೇ ಬಂದಿರೋದ್ರಿಂದ ಕೆಲ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನ ಕೊಡೋಂಥ ಕಾರ್ಯಕ್ರಮ ಸಹ ಇಟ್ಕೊಂಡು ಯಶಸ್ವಿಯಾಗಿ ಬಡವರಿಗೆ ದಿನಸಿ ಕಿಟ್ಗಳನ್ನ ನೀಡಿದ್ರು. ಹಾಗೆಯೇ ಈ ಭಾಗದಲ್ಲಿ ಈ 5th ಫೇಸು ಮತ್ತು 4th ಫೇಸಲ್ಲಿ ಮಧ್ಯಮ ವರ್ಗದ ಜನರು ಭಾಳಷ್ಟಿದ್ದರು. ಅವ್ರಿಗೇನಾದರೂ ಒಂದು ಅನುಕೂಲ ಆಗೋಂಥ ಕಾರ್ಯಕ್ರಮ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಈ ಒಂದು ಹೆಲ್ತ್ ಕ್ಯಾಂಪ್ನ ಇದು ಮಾಡಿದ್ದಾರೆ. ಈ ಹೆಲ್ತ್ ಕ್ಯಾಂಪಲ್ಲಿ ಕೆಲವು ಹೆಲ್ತ್ ಕ್ಯಾಂಪ್ಗಳಲ್ಲಿ ಬರೀ ಕಣ್ಣಿನ ಚಿಕಿತ್ಸೆ ಇರ್ಬೋದು ಅಥವಾ ಶುಗರ್ ಟೆಸ್ಟ್ ಇರ್ಬೋದು ಅಷ್ಟೇ ಇರ್ತದೆ. ಇದರಲ್ಲಿ ವಿಭಿನ್ನವಾಗಿ ಅನೇಕ 15ರಿಂದ 20 ಥರ ತಪಾಸಣೆಗಳನ್ನು ಮಾಡಿ ಸ್ಥಳದಲ್ಲೇ ಪರಿಹಾರ ಕೊಡುವಂತಹ ಒಂದು ವಿಭಿನ್ನವಾದಂತಹ ಒಂದು ಶಿಬಿರನ ಇವತ್ತು ಮಾರುತಿಯವರು ಆಯೋಜಿಸಿದ್ದಾರೆ.